ನಟ ದರ್ಶನ್ ಗ್ಯಾಂಗ್ನಲ್ಲಿ ಜೈಲು ಪಾಲಾಗಿರೋ ಆರೋಪಿ ನಂಬರ್ 8 ರವಿ ಕುಟುಂಬದ ಕರುಣಾಜನಕ ಪರಿಸ್ಥಿತಿಯ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತು. ರವಿ ಕುಟುಂಬಕ್ಕೆ ಈಗ ನೆರವಿನ ಹಸ್ತ ಹರಿದು ಬಂದಿದೆ. ಬೋವಿ ಮಠದ ಸ್ವಾಮೀಜಿ ರವಿ ಮಕ್ಕಳಿಗೆ ಉಚಿತ ಶಿಕ್ಷಣದ ಭರವಸೆ ಕೊಟ್ಟಿದ್ದು, ಇದರಿಂದ ಮಕ್ಕಳು ಮರಳಿ ಶಾಲೆಗೆ ಹೋಗ್ತಾ ಇದ್ದಾರೆ. ಇತ್ತ ನೆರವಿಗೆ ಧಾವಿಸಿದ ಕರುನಾಡಿನ ಜನರಿಗೆ ರವಿಯವರ ಪತ್ನಿ ಧನ್ಯವಾದ ಅರ್ಪಿಸಿದ್ದಾರೆ. ಹೌದು ಸರ್, ಸ್ಕೂಲ್ ಬಿಡಿಸಿಬಿಟ್ಟಿದ್ದೀನಿ ಸರ್. ಇಬ್ಬರನ್ನೂ ಸ್ಕೂಲ್ ಬಿಡಿಸ್ಬಿಟ್ಟಿದ್ದೀನಿ. ಅವ್ನಿಗೆ ಹುಷಾರಿಲ್ದಂಗೆ ಆಗಿತ್ತು, ದೊಡ್ಡನಿಗೆ ಸ್ಕೂಲ್ ಬಿಡಿಸಿ, ನೀವು ಚಿಕ್ಕವನು ಹೋಗಲ್ಲ ಅಂತ ಸ್ಕೂಲ್ ಬಿಡಿಸ್ಬಿಡಿ. ಫೀಸಿಂದು ಕಷ್ಟ ಆಗುತ್ತಲ್ಲ ಸರ್, ಬಿಡಿಸ್ಬಿಟ್ಟಿದ್ದೀನಿ. ನಿಮ್ಮ ಸಲಹೆ ಮೇರೆಗೆ ಆ ಮಕ್ಕಳು ಎಲ್ಲಿ ತನಕ ಹೋದ್ರೆ ಅಲ್ಲಿವರೆಗೂ ನಾವು ಉಚಿತವಾಗಿರುವಂತಹ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೇವೆ. ಇವತ್ತು ಅವ್ರ ಸ್ವಾಮೀಜಿಗಳು ಹೇಳಿದ್ರು, ಇಲ್ಲಮ್ಮ ಈ ವರ್ಷ ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಕಳಿಸ್ಬಿಡಿ, ಏನು ಡೊನೇಷನ್ ಕೊಡಬೇಡ ಅಂತ ಹೇಳಿದ್ರು ಸರ್. ಹಂಗಾಗಿ ಇವತ್ತು ಬೆಳಗ್ಗೆ ಕಳಿಸಿದ್ದೆ ಸರ್ ಸ್ಕೂಲಿಗೆ. ಮನೆಯಲ್ಲಿ ಅನಾರೋಗ್ಯ ಪೀಡಿತ ವಯಸ್ಸಾದ ತಾಯಿ, ಫೀಸ್ ಕಟ್ಟಲಾಗದೆ ಶಾಲೆಯಿಂದ ದೂರ ಉಳಿದಿದ್ದ ಮಕ್ಕಳು, ಪತಿಯನ್ನ ಬಿಡಿಸ್ಕೊಂಡ್ ಬರಲಾಗದೆ ಪತ್ನಿಯ ಅಸಹಾಯಕತೆ. ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿ ರವಿ ಕುಟುಂಬದ ಕರುಣಾಜನಕ ಕತೆ. ರವಿಯ ದುಡಿಮೆಯನ್ನೇ ನಂಬಿಕೊಂಡು ಬದುಕ್ತಿದ್ದ ಈ ಕುಟುಂಬಕ್ಕೆ ಸದ್ಯ ಆಧಾರವೇ ಇಲ್ಲದಂತಾಗಿದೆ. ಈ ಬಗ್ಗೆ ಆರೋಪಿ ರವಿ ಪತ್ನಿ ನ್ಯೂಸ್ ಫಸ್ಟ್ ಮುಂದೆ ಕುಟುಂಬದ ಕರುಣಾಜನಕ ಕತೆಯನ್ನ ಬಿಚ್ಚಿಟ್ಟಿದ್ಲು. ಇದೀಗ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಆರೋಪಿ ರವಿ ಕುಟುಂಬಕ್ಕೆ ಕರುನಾಡಿನ ಜನತೆ ನೆರವಿನ ಹಸ್ತ ಚಾಚಿದ್ದಾರೆ. ಆರೋಪಿ ರವಿ ಕುಟುಂಬಕ್ಕೆ ಹರಿದು ಬಂದ ನೆರವಿನ ಹಸ್ತ. ನ್ಯೂಸ್ ಫಸ್ಟ್ ವರದಿ ಇಂಪ್ಯಾಕ್ಟ್, ಶಾಲೆಗೆ ಹೊರಟ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ನಲ್ಲಿ ಆರೋಪಿ ರವಿ ಕೂಡ ಜೈಲು ಪಾಲಾಗಿದ್ದಾನೆ. ಇದರಿಂದ ಸ್ಕೂಲ್ ಫೀಸ್ ಕಟ್ಟಲಾಗದೆ ಪತ್ನಿ ಕವಿತಾ ಅವರು ಮಕ್ಕಳನ್ನ ಶಾಲೆ ಬಿಡಿಸಿದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಮಕ್ಕಳು ಓದುತ್ತಿದ್ದ ಬೋವಿ ಗುರುಪೀಠದ ಸ್ವಾಮೀಜಿ ಇದಕ್ಕೆ ಸ್ಪಂದಿಸಿ ಉಚಿತ ಶಿಕ್ಷಣದ ಭರವಸೆ ನೀಡಿದ್ದಾರೆ. ಮಕ್ಕಳು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಉಚಿತ ಶಿಕ್ಷಣ ನೀಡ್ತೀವಿ ಎಂದು ಬೋವಿ ಮಠದ ಶ್ರೀ ಇಮ್ಮಡಿ ಸಿದ್ದರಾಮ ಮಹಾಸ್ವಾಮೀಜಿ ಹೇಳಿದ್ದಾರೆ. ಇನ್ನು ಮತ್ತೊಬ್ಬ ಆರೋಪಿ ಜಗದೀಶ್ನ ಮಗನಿಗೂ ಉಚಿತ ಶಿಕ್ಷಣ ನೀಡಲು ನಿರ್ಧರಿಸಿದ್ದಾರೆ. ಇನ್ನು ಸ್ವಾಮೀಜಿಗಳ ಭರವಸೆ ಬೆನ್ನಲ್ಲೇ ರವಿಯ ಇಬ್ಬರು ಮಕ್ಕಳು ಮತ್ತೆ ಶಾಲೆಗೆ ಹೋಗ್ತಿದ್ದಾರೆ. ಇಷ್ಟೇ ಅಲ್ಲದೆ ಬೆಂಗಳೂರಿನ ಎಜುಕೇಷನ್ ಟ್ರಸ್ಟ್, ಪೇರೆಂಟ್ಸ್ ಅಸೋಸಿಯೇಷನ್, ಕರುನಾಡ ಸೇನೆ ಕೂಡ ಇವರ ನೆರವಿಗೆ ಬಂದಿದೆ. ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರ್ದು. ನಮ್ಮ ಸಂಸ್ಥೆಯಲ್ಲಿ ಓದ್ತಿರೋ ಮಕ್ಕಳೇ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅಂದರೆ ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ನಿಮ್ಮ ಸಲಹೆ ಮೇರೆಗೆ ಆ ಮಕ್ಕಳು ಎಲ್ಲಿ ತನಕ ಹೋದ್ರೆ ಅಲ್ಲಿವರೆಗೂ ನಾವು ಉಚಿತವಾಗಿರುವಂತಹ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೇವೆ. ಸ್ವಾಮೀಜಿ ಮತ್ತು ಕರುನಾಡ ಜನತೆಗೆ ರವಿ ಪತ್ನಿ ಧನ್ಯವಾದ. ಮನೆಯ ಆಧಾರ ಸ್ತಂಭವಿಲ್ಲದೆ ಕಂಗಾಲಾಗಿದ್ದ ರವಿಯ ಕುಟುಂಬಕ್ಕೆ ಕರುನಾಡಿನ ಜನತೆಯ ಮನಮಿಡಿದಿದೆ. ಇದಕ್ಕೆ ರವಿ ಪತ್ನಿ ಕವಿತಾ ನ್ಯೂಸ್ ಫಸ್ಟ್ ಮತ್ತು ಬೋವಿ ಮಠದ ಸ್ವಾಮೀಜಿ ಹಾಗೂ ಕನ್ನಡದ ಜನತೆಗೆ ಧನ್ಯವಾದ ತಿಳಿಸಿದ್ದಾರೆ. ಮಕ್ಕಳು ಶಾಲೆಗೆ ಹೋಗಿದ್ದಕ್ಕೆ ಸಂತಸ ಆಗಿದೆ ಎಂದು ಹೇಳಿದ್ದಾರೆ. ಇಲ್ಲ ಸರ್, ಸ್ಕೂಲಿಂದನೇ ಫೋನ್ ಬಂದಿತ್ತು ಇವತ್ತು. ಅವ್ರ ಸ್ವಾಮೀಜಿಗಳು ಹೇಳಿದ್ರು, ಇಲ್ಲಮ್ಮ ಈ ವರ್ಷ ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಕಳಿಸ್ಬಿಡಿ, ಏನು ಡೊನೇಷನ್ ಕೊಡಬೇಡ ಅಂತ ಹೇಳಿದ್ರು ಸರ್. ಹಂಗಾಗಿ ಇವತ್ತು ಬೆಳಗ್ಗೆ ಕಳಿಸಿದ್ದೆ ಸರ್ ಸ್ಕೂಲಿಗೆ. ಸರ್ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ಆ ಸ್ವಾಮಿಗಳಿಗೆ. ಏನೋ ಎಜುಕೇಷನ್ ಕೊಟ್ಟರೆ ಅವ್ರಿಗೆ ಧನ್ಯವಾದಗಳು ಸರ್. ಜೈಲು ಸೇರಿರುವ ಪತಿ ಬಿಡುಗಡೆಗೆ ಸಹಾಯ ಕೋರಿದ ಪತ್ನಿ. ಪತಿ ರವಿ ನಮ್ ಜೊತೆಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾವು ಇನ್ನೊಬ್ರಿಗೆ ಕೊಡೋ ತರ ಇದ್ವಿ, ಈಗ ಬೇರೆಯವರಿಂದ ನಾವು ತಗೊಳ್ಳೋ ತರ ಆದ್ವು. ಯಾರಾದ್ರೂ ಲಾಯರ್ ನನ್ನ ಗಂಡನನ್ನ ಬಿಡಿಸ್ಕೊಂಡು ಬೇಗ ಕರ್ಕೊಂಡ್ ಬನ್ನಿ ಎಂದು ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲರ ಹತ್ರ ಕೇಳೋದು ಇಷ್ಟೇ ಸರ್, ನಮ್ಮ ಮನೆಯವ್ರನ್ನ ಆದಷ್ಟು ಬೇಗ ಯಾರೆಲ್ಲ ಲಾಯರು ನಿಮ್ಗೆಲ್ಲ ಗೊತ್ತಿರೋರು ಯಾರೇ ಇದ್ರು ನಮ್ಮ ಮನೆಯನ್ನ ಕರ್ಕೊಂಬರೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟು ಕರ್ಕೊಂಬನ್ನಿ ಸರ್, ಬೇಗ ಕರ್ಕೊಂಡ್ ಬನ್ನಿ ಅಂತ ಅದನ್ನೊಂದೇ ಕೇಳ್ಕೊಂತೀನಿ ಸರ್. ಎಲ್ಲಾ ಕನ್ನಡ ಜನತೆಯಲ್ಲೂ ನಾನು ಇದೊಂದು ಮನವಿ ಮಾಡ್ಕೊಂತೀನಿ ಸರ್.
ಸದ್ಯ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಕಾರು ಚಾಲಕ ರವಿ ಆರೋಪಿಯೋ ಇಲ್ವೋ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡಲಿದೆ. ಸದ್ಯ ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ನೆರವಿನ ಹಸ್ತ ಸಿಕ್ಕಿರೋದು ಖುಷಿಯನ್ನ ತಂದಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.